ಬೇಕು ಸ್ವಾಮಿ ವಿವೇಕಾನಂದ ಅವರು. ಅಂತ ಯುವಕರು ಬೇಕಲ್ಲ. ಈಗ ಯುವಕರು ಹೇಗೆ ನಿರ್ಮಾಣ ಆಗ್ತಿದ್ರೆ ಅಂತಂದ್ರೆ ಬಹಳಷ್ಟು ಯುವಕರು ದುಶ್ಚಟಕ್ಕೆ ಬಲಿ ಆಗ್ಲಿಕತ್ತಾರ. ಏನ್ ಮಾಡ್ಬೇಕು ಅದನ್ನ ಎಲ್ಲರೂ ಬೇರೆ ಬೇರೆ ಮಾಡ್ತಾ ಇದಾರೆ. ಹಾಗಾಗಿ ಯುವಕರು ಒಳ್ಳೆ ಶಕ್ತಿಯಿಂದ ನಮ್ಮ ಭಾರತ ಕಟ್ಟಬೇಕು ಅಂತಂದ್ರೆ ದುಶ್ಚಟದಿಂದ ದೂರ ಆಗಿ ನಾವೆಲ್ಲರೂ ಕೂಡ ಭವ್ಯ ಭಾರತ ಕಟ್ಟಲಿಕ್ಕೆ ಪ್ರತಿಯೊಬ್ಬರು ಕೂಡ ಶ್ರಮಿಸಬೇಕಾಗಿದೆ. ಈಗ ನೋಡ್ತಿರ್ಬೋದು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಏನಪ್ಪಾ ಅಂತಂದ್ರೆ ಈ ಕೆಟ್ಟದ್ದು ಬಯೋದಾಗ್ಲಿ ಕೆಟ್ಟದ್ದು ಏನಪ್ಪಾ ಅಂದ್ರೆ ಸಣ್ಣ ಸಣ್ಣ ಮಕ್ಕಳೇ ಮಾಡ್ತಾರೆ. ಇದಕ್ಕೆ ಮೂಲ ಕಾರಣ ಯಾರು ಅಂತಂದ್ರೆ ತಂದೆ ತಾಯಂದ್ರು. ಭಾರತ ಕಟ್ಟಬೇಕು, ಅವರಲ್ಲಿ ಸಂಸ್ಕೃತಿ ಸಂಸ್ಕಾರ ಉಳಿಬೇಕು ಅಂತಂದ್ರೆ ಮೊದಲಿಗೆ ತಂದೆ ತಾಯಂದ್ರ ಸಂಸ್ಕಾರ ಬರಬೇಕು. ಜಾನಪದ ಗೀತೆಯನ್ನು ನಾವು ಮೂಲ ಸಹಿತ ಕಿತ್ತೊಗಿಬೇಕು, ಅಶ್ಲೀಲ ಜಾನಪದ ಗೀತೆಗಳು. ಯಾಕಂದ್ರೆ ಮುಂದೆ ಹೇಳುದು ಎಷ್ಟು ಒಳ್ಳೆ ಒಳ್ಳೆ ಜಾನಪದ ಗೀತೆಗಳಿದ್ವು, ಅದರಿಂದ ಸಂಸ್ಕಾರ ಕೊಡ್ತಿದ್ರು. ಕೆಲವು ಜಾನಪದ ಗೀತೆಗಳಿಂದ ಕಣ್ಣೀರು ಹರಿತಿದ್ರು, ಹೇಗೆ ಬಾಳೆ ಮಾಡಬೇಕು, ಹೇಗೆ ಬದುಕು ಕಟ್ಕೋಬೇಕಂತ ಹೇಳ್ತಿದ್ರು. ಹಾಗಾಗಿ ಈಗಿನ ಕಾಲದ ಏನಪ್ಪಾ ಅಂತಂದ್ರೆ ಈಗಿನ ಜಾನಪದ ಗೀತೆಗಳು ಬಹಳ ಕೆಟ್ಟ ಒಂದು ಸಭ್ಯತೆ ಇಲ್ಲ, ಅದ್ರಲ್ಲಿ ಸಭ್ಯತೆನೇ ಅನ್ನೋದಿಲ್ಲ. ಹಾಗಾಗಿ ದಯವಿಟ್ಟು ಆ ಒಂದು ಜಾನಪದ ಗೀತೆ ಅಶ್ಲೀಲ ಜಾನಪದ ಗೀತೆಗಳಿಂದ ಸ್ವಲ್ಪ ಸಾಧ್ಯವಾದ ಮಟ್ಟಿಗೆ ದೂರ ಇದ್ರೆ ಏನಾಗ್ತದೆ ಅಂತಂದ್ರೆ